Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿ ನೋಡುತ್ತಿರುವಂತ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ವಿಜಯ್ ನಿಖಿಲ್ ರಾಜ್ ಮಾಡುವಂತ ಹೃದಯ ಸ್ಪರ್ಶಿ ನಮಸ್ಕಾರಗಳು. ನಿಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಬಹಳ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿದ್ದೇವೆ. ಸೊ ಮಾಸ್ಟರ್ ಕ್ಲಾಸ್ ದ ಶೆಫ್ ಆಫ್ ದಿ ಇಯರ್ 2020 ನಮ್ಮ ಕರಾವಳಿ ಭಾಗದ ಶೆಫ್ಸ್ನವರಿಗೆ, ನಮ್ಮ ಇಲ್ಲಿನ ಕುಕ್ಸ್ನವರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಮೂಡಿ ಬಂದಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ತುಂಬಾನೇ ಸ್ಪಾನ್ಸರ್ಸ್ ಇದ್ದಾರೆ. ಸೊ ಅವರೆಲ್ಲರ ಸಹಕಾರ ಇಲ್ಲದೆ ಈ ಒಂದು ಕಾರ್ಯಕ್ರಮ ಸಾಧ್ಯ ಆಗ್ಲಿಕ್ಕೆ ಇಲ್ಲ. ಸೊ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಸೊ ಈ ಒಂದು ಆಪಲ್ ಮಾರ್ಟ್ ನಲ್ಲಿ ನಿಮ್ಗೆ ಬೇಕಾದಂತ ಎಲ್ಲ ಸಾಮಗ್ರಿ, ಮನೆಗೆ ಬೇಕಿರುವಂತ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಗ್ರಾಸರಿ ಎಲ್ಲಾನು ಸಿಗತ್ತೆ ಇನ್ ಒನ್ ಶಾಪ್. ಸೊ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಅಂಡ್ ಟೇಸ್ಟಿ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್ in association with Indian Design School, Interior Design College, Mangalore. Tried, tasted and trusted Aruna Masala since 1980. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೋ ಸ್ಪಾನ್ಸರ್ಸ್ ಆಗಿ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ಇವತ್ತು ಈ ಒಂದು ಕಿಚನ್ ನಲ್ಲಿ ಸೆಕೆಂಡ್ ರೌಂಡ್, ದಟ್ ಇಸ್ ಮಿಸ್ಟ್ರಿ ಬಾಕ್ಸ್ ರೌಂಡ್ ನ ಕೊನೆಯ 4 ಕಂಟೆಸ್ಟೆಂಟ್ಸ್ ಇಲ್ಲಿ ಬಂದು ಅವರ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅನ್ನ ಫೇಸ್ ಮಾಡ್ಲಿಕ್ಕಿದ್ದಾರೆ. ಸೊ ಇವತ್ತು ಈ ಒಂದು ಅಡುಗೆ ಮನೆಯಲ್ಲಿ ಯಾವ ರೀತಿಯ ವಿಭಿನ್ನವಾದ ಸವಿ ರುಚಿಗಳು ಆವಿಷ್ಕಾರ ಆಗ್ತದೆ, ಏನೆಲ್ಲ ಹೊಸ ರುಚಿಗಳು ಅವರು ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ತೀರ್ಪುಗಾರರನ್ನ ಕರೆಯುವಂತ ಹೊತ್ತು. ಸೊ ನಮ್ಮ ಜೊತೆ ಯಾವಾಗ್ಲೂ ಇರುವಂತೆ ನಮ್ಮ ಇಬ್ರು ನೆಚ್ಚಿನ ತೀರ್ಪುಗಾರರು ಕೂಡ ಇರ್ತಾರೆ. ಸೊ ಮೊದಲನೆಯಾಗಿ ತೀರ್ಪುಗಾರಾಗಿ ನಮ್ಮ ಜೊತೆ ಇದ್ದಾರೆ ಶೆಫ್ ದೇವ್ಬ್ರಾತ್ ಮಂಡಲ್ ಸರ್ ಅವರು. ಇವರನ್ನ ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ರು ತೀರ್ಪುಗಾರರಿದ್ದಾರೆ. ಸೊ ಹಿ ಇಸ್ ಶೆಫ್ ಮಿಥುನ್ ಕುಲಾಲ್. ಇವರನ್ನ ಕೂಡ, ಇವರಿಬ್ಬರನ್ನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. Welcome sir. Namaskar. Namaskar. So how are you sir? Good. All fine. So today we have last few contestants with us in the mystery box challenge. Right. So second round the last 4 contestants ಎಂಗ್ಲೊಟ್ಟುಗುಲ್ಲೇರೆ. ಸೊ ತೂಕ ಅಕಲಿ ದಾದ ಮಾತ ಮಲ್ಪೇರು. ಸೊ ಲಾಸ್ಟ್ ಎಪಿಸೋಡ್ ನಮ್ಮ ಕಂಟೆಸ್ಟೆಂಟ್ಸ್ ಬಾರಿ ಶೋಕದ ಪೊರ್ಲದ ಕೆಲವಾತ ರೆಸಿಪೀಸ್ ಮಾತ ಮಲ್ತಿದ್ದೇವೆ. ಸೊ ಒಂಜಿ ಪಾತೆರ. ಸೊ ಅಡಿಗೆ ಎಂದು ಪಂಡ ಮಾತೆರೆಗ್ಲ ಏಪಲ ಅವು ಬರ್ಪಣಿಸ್ತ ಮಂಜಿ ಕಲೆ ಹತ್ತುಂದು ಯಾನ್ ಇನ್ನೊನ್ವೆ. ಸೊ ಮಾತೆರ್ಲ ಕುಕ್ ಮಲ್ಪೇರೆ ಅಂಡ್ ಕೆಲವೇರೆ ಮಲ್ತಿನಂಜಿ ಟೇಸ್ಟ್ ಆವಡೆ ಅತ್ತಂಡ ಅಕ್ಕಲ್ನ ಕೈಗುಣಂದಾದ ಪನ್ಪನಮ ಅವು ಸ್ಪೆಷಲ್ ಆದುಕೊಂಡು ಇತ್ತು. ಎಂಕಲ ಇಲ್ಲಾಡೆ ಎಂಕಲ ಮಮ್ಮಿ ಅಜ್ಜಿ ಪುರ ಮಲ್ಪುನಂಡ ಅಗಲ ಟೇಸ್ಟ್ ಒಂಚೂರು ಡಿಫರೆಂಟ್. ಸೊ ಏಪಲ. ಸೊ whenever if anybody is doing, everybody cannot cook. So everybody might try, but some of them some taste or some of them are very expert in that. Right. So ಅವು ಒಂಜಿ ಕೈಗುಣ ಅಂತ ಪನೊಲಿ ಅದೇ. ಸೊ ಐಟ್ ಅವೊಂಜಿ ಸೈನ್ಸ್ ಲ ಪನೊಲಿ, ಅವೊಂಜಿ ಸೈನ್ಸ್. ಸೊ ಕುಕಿಂಗ್ ಇಸ್ ಅ ಸೈನ್ಸ್ ಅಂತ ಪನೊಲಿ. ಸೊ ಮಾತೆರೆಗ್ಲ ಎಲ್ರಿಗೂ ಈ ಒಂದು ಕುಕಿಂಗ್ ಅಷ್ಟು ನೀಟಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲಿ ಅದೊಂದು ಮಾಡುವಂತ ಕ್ರಮ ಆಗಿರ್ಬೋದು, ಮಾಡುವಂತ ಪದ್ಧತಿ ಆಗಿರ್ಬೋದು, ಇದೆಲ್ಲ ಸರಿಯಾಗಿದ್ರೆ ಮಾತ್ರ ಒಂದು ಒಳ್ಳೆಯ ಅಡುಗೆ ಆಗ್ಲಿಕ್ಕೆ ಸಾಧ್ಯ. ಈ ಒಂದು ಅಡುಗೆ ಮನೆಯಲ್ಲಿ ಇವತ್ತು ಒಳ್ಳೆ ಸವಿ ರುಚಿಗಳನ್ನ ಆವಿಷ್ಕಾರ ಮಾಡ್ಲಿಕ್ಕೆ ನಮ್ಮ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ನವರು ಇಲ್ಲಿಗೆ ಬರ್ಲಿಕ್ಕಿದ್ದಾರೆ. ಸೊ ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಂಟೆಸ್ಟೆಂಟ್ಸ್ನವರು ಆಲ್ರೆಡಿ ಬಂದಿದ್ದಾರೆ. 4 ಕೌಂಟರ್ ನಲ್ಲಿ 4 ಎನರ್ಜೆಟಿಕ್ ಯಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ಎಲ್ಲರೂ ರೆಡಿ ಇದ್ದೀರಾ ಸೆಕೆಂಡ್ ರೌಂಡ್ ಚಾಲೆಂಜ್? ಸೊ ಡೇಂಜರ್ ಝೋನ್ ಅಲ್ಲಿ ಇದ್ದವ್ರು ಯಾರಾದ್ರೂ ಇದ್ರಾ? ಸೊ ನೀವು ಡೇಂಜರ್ ಝೋನ್ ಇಂದ ಆಚೆ ಸೇಫ್ ಆಗಿ ಬಂದಿದ್ದೀರಾ. ಸೊ ಖುಷಿ ಆಗ್ತಾ ಇದೆಯಾ ಸೆಕೆಂಡ್ ರೌಂಡ್ ಅಲ್ಲಿ? ಓಕೆ. ಸೊ ಇವತ್ತು ನಿಮ್ಮ ಕುಕಿಂಗ್ ಸ್ಟೈಲ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ಸೊ ನೆಕ್ಸ್ಟ್ ರೌಂಡಿಗೆ ನೀವು ಪ್ರಮೋಟ್ ಆಗಬೇಕು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾನೆ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಚಾಲೆಂಜ್ ಇದೆ.
ಸೊ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್. ನಿಮ್ಮ ಮುಂದ್ಗಡೆ 2 ಬಾಕ್ಸ್ ಇದೆ, 2 ಮಿಸ್ಟ್ರಿ ಬಾಕ್ಸ್ ಕಾಣ್ತಾ ಇದೆಯಲ್ಲ. ಸೊ ಎಕ್ಸೈಟೆಡ್ ಆಗಿದ್ದೀರಾ? ಟೆನ್ಷನ್ ಇದೆಯಾ? ಟೆನ್ಷನ್ ಸಹ ಉಂಟು, ಎಕ್ಸೈಟ್ಮೆಂಟ್ ಸಹ ಉಂಟು. ಸೊ ನಿಮ್ಮ ಮುಂದ್ಗಡೆ ಇರುವ 2 ಮಿಸ್ಟ್ರಿ ಬಾಕ್ಸ್ ಇದೆ, ಎ ಆ್ಯಂಡ್ ಬಿ. ಸೊ ನೀವು ಈ ಒಂದು ಮಿಸ್ಟ್ರಿ ಬಾಕ್ಸ್ ಅಲ್ಲಿ ನಿಮಗೆ ಎ ಬೇಕಾ ಅಥವಾ ಬಿ ಬೇಕಾ ಅಂತ ಸೆಲೆಕ್ಟ್ ಮಾಡಬೇಕು. ಅದರ ಒಳಗೆ ಏನು ಇದೆ ಅಂತ ನೋಡದೆ, ಸೊ ನೋಡ್ಲಿಕ್ಕಿಲ್ಲ, ಸೊ ನೋಡದೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನಾವು ತೋರಿಸ್ತೇವೆ. ಸೊ ಇಲ್ಲಿ ಇಬ್ಬರಿಗೆ ಎ ಸೆಲೆಕ್ಟ್ ಮಾಡ್ಬೋದು, ಇಬ್ಬರಿಗೆ ಬಿ ಸೆಲೆಕ್ಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡುವಂತ ಹೊತ್ತು, ಸೊ ಇವಾಗ ಲೇಡೀಸ್ ಫಸ್ಟ್ ಅಂತ ಹೇಳ್ತೇವೆ. ಸೊ ಇವತ್ತು ಇಲ್ಲಿ 3 ಜನ ಜೆಂಟ್ಸ್ ಇದ್ದಾರೆ. ಸೊ ಯಂಗ್ ಅಂಡ್ ಎನರ್ಜೆಟಿಕ್ ಜೆಂಟ್ಸ್ ಮೆನ್. ಸೊ ಇಲ್ಲಿ ವೆರಿ ಬ್ಯೂಟಿಫುಲ್ ಲೇಡಿ ಇದ್ದಾರೆ. ಸೊ ಲೇಡೀಸ್ ಫಸ್ಟ್. ಸೊ ನೀವು ಎ ಸೆಲೆಕ್ಟ್ ಮಾಡ್ತೀರಾ, ಬಿ ಸೆಲೆಕ್ಟ್ ಮಾಡ್ತೀರಾ? I will go with B. ಸೊ ಯು ವಿಲ್ ಗೋ ವಿತ್ ದ ಬಿ. ಸೊ ಫಾತಿಮಾ ಸಲ್ವಾ ಅವರು ಬಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವಾಗ ಮೋಷಿನ್ ಅವರೇ, ಎ ಆರ್ ಬಿ? I'll go for A. ಸೊ ಮೋಷನ್ ಈಸ್ ಗೋಯಿಂಗ್ ಫಾರ್ ಎ. ಸೊ ಇವಾಗ ಬಾಕಿ ಓಕೆ, ಆಶಿಕ್ ಅವರೇ ನೀವು ಎ ಸೆಲೆಕ್ಟ್ ಮಾಡ್ತೀರಾ, ಬಿ ಸೆಲೆಕ್ಟ್ ಮಾಡ್ತೀರಾ? ಎ. ಸೊ ಪ್ರಜ್ವಲ್ ಅವರೇ ನಿಮ್ಗೆ ಬಿ ಉಳಿದಿದೆ. ಇವತ್ತು ಸಲ್ವಾ ಅದೇ ರೀತಿ ಪ್ರಜ್ವಲ್ ನೀವಿಬ್ರು ಬಿ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಅದೇ ರೀತಿ ಆಶಿಕ್ ಮತ್ತೆ ಮೋಷನ್ ಅವರೇ ನೀವು ಮಿಸ್ಟ್ರಿ ಬಾಕ್ಸ್ ಎ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಅದರೊಳಗಡೆ ಏನಿದೆ ಅಂತ ನಮ್ಮ ಇಬ್ರು ತೀರ್ಪುಗಾರರು ಇವತ್ತು ನಿಮ್ಗೋಸ್ಕರ ರಿವೀಲ್ ಮಾಡ್ಲಿಕ್ಕಿದ್ದಾರೆ. ಸೊ ಶೆಫ್ ಪ್ಲೀಸ್ ಸರ್, ಮಿಸ್ಟ್ರಿ ಬಾಕ್ಸ್ ಬಿ ಅನ್ನ ಓಪನ್ ಮಾಡ್ಬೇಕು. ಸೊ ಪ್ಲೀಸ್ ಓಪನ್ ಸರ್. ಮಿಸ್ಟ್ರಿ ಬಾಕ್ಸ್ ಬಿ ಒಳಗಡೆ ಏನೆಲ್ಲ ಇದೆ ಅಂತ ಅಲ್ಲಿಂದಲೇ ನೋಡ್ಕೊಳ್ಳಿ ಸ್ವಲ್ಪ. ಸೊ ಇಲ್ಲಿ ಎ ಇದೆ, ಮಿಸ್ಟ್ರಿ ಬಾಕ್ಸ್ ಎ ಅನ್ನ ಸರ್ ನೀವು ಓಪನ್ ಮಾಡಬೇಕು. ಸೊ ಪ್ಲೀಸ್. ಇವಾಗ ಇಲ್ಲಿ ಮಿಸ್ಟ್ರಿ ಬಾಕ್ಸ್ ಎ ಅಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಅದರಲ್ಲಿ ಮೇನ್ ಆಗಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಟೋಫು, ಅದೇ ರೀತಿ ಪ್ರಾನ್ಸ್ ಇದೆ. ಸೊ ಇದೆರಡರ ಮಧ್ಯ ಚಾಯ್ಸ್ ಇದೆ. ಸೊ ಇನ್ ಕೇಸ್ ನೀವು ವೆಜ್ ಮಾಡಲಿಕ್ಕೆ ಪ್ರಿಫರ್ ಮಾಡೋದಾದ್ರೆ ಟೋಫು ಯೂಸ್ ಮಾಡ್ಬೋದು. ನಿಮಗೆ ನಾನ್ ವೆಜ್ ಮಾಡಬೇಕು ಅಂತ ಇದ್ರೆ ಪ್ರಾನ್ಸ್ ಅನ್ನು ಯೂಸ್ ಮಾಡ್ಬೋದು. ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಸೊ ಟೋಫು ಮತ್ತೆ ಪ್ರಾನ್ಸ್ ಒಳಗಡೆ ಮಾತ್ರ ಚಾಯ್ಸ್ ಇರ್ತದೆ. ಸೊ ಇಲ್ಲಿ ಅದೇ ರೀತಿ ವೆಜ್ ಅಂಡ್ ನಾನ್ ವೆಜ್ ಆಪ್ಷನ್ ಇದೆ. ಬಾಸಾ ಫಿಶ್ ಇದೆ, ಅದೇ ರೀತಿ ಪನೀರ್ ಇದೆ. ಸೊ ವೆಜ್ ಮಾಡೋರಿಗೆ ಪನೀರ್ ಇದೆ, ನಾನ್ ವೆಜ್ ಮಾಡೋರಿಗೆ ಫಿಶ್ ಇದೆ. ಸೊ ಬಾಸಾ ಫಿಶ್ ಇದೆ. ಸೊ ಎರಡನ್ನು ಚೂಸ್ ಮಾಡುವಂತಿಲ್ಲ. ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ ಆರ್ ಮಸ್ಟ್. ಓಕೆ, ಅರ್ಥ ಆಯ್ತಲ್ವಾ? ಸೊ ನಮ್ಮ ಕಂಟೆಸ್ಟೆಂಟ್ಸ್ ಇವಾಗ ಅವರವರ ಕಿಚನ್ ಕೌಂಟರ್ಸ್ ಅಲ್ಲಿ ರೆಡಿ ಇದ್ದಾರೆ. ಸೊ ಅವರು ಚೂಸ್ ಮಾಡಿರುವಂತ ಮಿಸ್ಟ್ರಿ ಇಂಗ್ರೀಡಿಯೆಂಟ್ಸ್ ಕೂಡ ಅವರ ಕೌಂಟರ್ ಟಾಪ್ ಅಲ್ಲಿ ಇದೆ. ಸೊ ಎಲ್ಲರೂ ರೆಡಿ ಇದ್ದೀರಲ್ವಾ? ಎಲ್ಲರೂ ರೆಡಿ ಇದ್ದೀರಲ್ವಾ? ಸೊ ಇವತ್ತಿನ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅನ್ನ ಫೇಸ್ ಮಾಡಲಿಕ್ಕೆ ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ನಿಮಗೆ ಈ ಒಂದು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ 1 hour ಟೈಮ್ ಇದೆ, ಕೇವಲ 1 ಗಂಟೆ ಮಾತ್ರ. ಸೊ 1 hour ಟೈಮ್ ಅಲ್ಲಿ ನಿಮ್ಗೆ ಬೇಕಿರುವಂತ ಯುಟೆನ್ಸಿಲ್ಸ್ ಏನೆಲ್ಲ ಬೇಕು ಮಾಡಲಿಕ್ಕೆ, ಏನೆಲ್ಲ ಪಾತ್ರೆ ಸಾಮಾನು ಬೇಕು ಅದನ್ನೆಲ್ಲ ಪ್ಯಾಂಟ್ರಿಯಿಂದ ಪಿಕ್ ಮಾಡಬೇಕು. ಸೊ ಇದೆಲ್ಲ ನಿಮ್ಮ 1 hour ಅಲ್ಲಿ ಬರ್ತದೆ. ಸೊ ಕುಕಿಂಗ್ ಪ್ರೊಸೆಸ್ ಆಗಿರ್ಬೋದು, ಪ್ಲೇಟಿಂಗ್ ಆಗಿರ್ಬೋದು, ಎಲ್ಲ ಕೂಡ 1 hour ಅಲ್ಲಿ ಮಾತ್ರ. ಸೊ ರೆಡಿ ಅಲ್ವಾ? ಸೊ ನಿಮ್ಮ ಸಮಯ ಇದೀಗ ಶುರು. ಪ್ರಜ್ವಲ್ ಅವರೇ, ಇವತ್ತಿನ ಮಿಸ್ಟ್ರಿ ಬಾಕ್ಸ್ ರೌಂಡಿಗೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದ್ರ? ಏನಾದರೂ ಕುಕಿಂಗ್ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡು ಬಂದ್ರ? ಪ್ರಾಕ್ಟೀಸ್ ಆಲ್ರೆಡಿ ಗೊತ್ತಿರುವ ಐಟಮ್ಸಲ್ಲಿ ಏನಾದರೂ ಮಾಡುವಂತ ಇದ್ದಾನೆ. ಓಕೆ. ಸೊ ಈಗ ನೋಡಬೇಕು ಕರೆಕ್ಟ್ ಇದು ಎಲ್ಲ ಐಟಮ್ ಸಿಗ್ತದ ಆಗ್ತದ ಅಂತ. ಸೊ ಮಿಸ್ಟ್ರಿ ಬಾಕ್ಸ್ ಅನ್ನು ಓಪನ್ ಮಾಡಬೇಕಿದ್ರೆ ಏನು ಫೀಲ್ ಆಯ್ತು? ಇನ್ನೊಂದು ಚೂಸ್ ಮಾಡಬೇಕು ಅಂತ ಏನಾದರೂ ಫೀಲ್ ಆಯ್ತಾ? 2-3 ಐಟಮ್ ಅದು ಚೂಸ್ ಬೇಕಿತ್ತಂತ ಅನಿಸಿತ್ತು. ಸೊ ಮಿಕ್ಸ್ ಆಗಿ ಸಿಗ್ಬೇಕಿತ್ತು. ಪರವಾಗಿಲ್ಲ, ಇದರಲ್ಲೂ ಮ್ಯಾನೇಜ್ ಮಾಡ್ಬೋದು. ಇದರಲ್ಲೂ ಮ್ಯಾನೇಜ್ ಮಾಡ್ಬೋದು. ಸೊ ನಿಮಗೆ ಫಿಶ್ ಸಿಕ್ಕಿದೆಯಲ್ವಾ? ಹೌದು. ಸೊ ಫಿಶ್ ಅಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಇವತ್ತು? ಹೌದು. ಸೊ ಅದ್ರ ಜೊತೆ ತುಂಬಾನೇ ವೆಜಿಟೇಬಲ್ಸ್ ಇದೆ, ಫ್ರೂಟ್ ಇದೆ. ಹೌದು. ಸೊ ಎಲ್ಲ ಸೇರಿ ಒಂದು ಕಾಂಬಿನೇಷನ್ ಅನ್ನ ಮಾಡ್ತೀರಾ. ಸೊ ಎಲ್ಲಾನು ಯೂಸ್ ಮಾಡಬೇಕು. ಸೊ ಎಲ್ಲಾನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಜಾಸ್ತಿ. ಓಕೆ.
ಎಸ್ ಆಶಿಕ್ ಸರಿ ಹೇಗೆ ಇವತ್ತು ರೆಡಿಯಾ ಫುಲ್ ಫುಲ್ ರೆಡಿ. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕಾಣ್ತಾ ಇದ್ದೀರಾ? ಫುಲ್ ಸ್ಮೈಲಿಂಗ್ ಫುಲ್ ಸ್ಮೈಲಿಂಗ್ ಬೇಕಲ್ಲ, ಬೇಕಲ್ಲ Cooking ಮಾಡುವಾಗ ಸ್ಮೈಲಿಂಗ್ ಮಾಡಿದ್ರೆ ಚೆನ್ನಾಗಿ ಮಾಡುವಂತ ರೆಸಿಪಿ ತುಂಬಾನೇ ಚೆನ್ನಾಗಿ ಸ್ಮೈಲಿಂಗ್ ಆಗಿ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಬ್ಯೂಟಿಫುಲ್. ಸೊ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಈ ಒಂದು 1 hour ಅಲ್ಲಿ ನಿಮ್ಮ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿ. ಎನಿ ಪ್ಲಾನ್ಸ್ ಏನ್ ಮಾಡಬೇಕು ಅಂತ ಇದ್ದೀರಾ? ಪ್ಲಾನ್ ಇಲ್ಲ, ಬರ್ತಾ ಇದೆ ನೋಡುವ. ಓಕೆ, ಕಾದು ನೋಡುವ ಅಂತ ಹೇಳ್ತಾ ಇದ್ದಾರೆ. Tofu baka paneer. Mitha madhya, what is the difference? Tofu basically made of the soya milk actually. Soya. Soybean milk. Okay. Made of soya milk. Soya bean milk. Yeah, soya milk. Okay. So paneer normal milk product. Paneer is the milk product. So taste wise, how different is it? I mean tofu baka paneer. Health wise is very good. Tofu. Okay, health wise. Tofu is better than paneer. Yes. Yes. Okay. Lactose free. Also lactose free. Lactose free. Okay. ಟೋಫು ಇಸ್ ಸಾಫ್ಟ್, Tofu is soft. ವೆರಿ ಸಾಫ್ಟ್ Very ಆ್ಯಂಡ್ soft. ಪನ್ನೀರ್ ಒಂಚೂರು ಹಾರ್ಡ್ ಉಂಟು. ಒಂಚೂರು hard. So ರಡ್ಲ ಅವು ಡಿಫ್ರೆನ್ಸಸ್ ಉಂಟು. ತೂನಗ ಒಂಚೂರ ಕತ್ತೋದು. ಹಾಂ, ಕಲರ್ ಒಂಚೂರು ಕಲರ್ ಚೂರು ಒಂಚೂರು ಡಿಫ್ರೆನ್ಸ್ ಬೇಸ್ ಕಲರ್ ಬರ್ತದೆ. ಒಂಚೂರು ಆಫ್ ವೈಟ್, ಒಂಚೂರು ವೈಟ್ ಒಂದು ವೈಲ್ ಕುಕಿಂಗ್ ಟೋಫು ಒಂಚೂರು ಕ್ಯಾರ್ ದೀತ ನೋಡಿ ಒಂದೇ ನೋಡಿ ಹಾಕೊಂಡು ದಯಪಂಡ ವೆರಿ ಸಾಫ್ಟ್ ಉಂಟು. ಪನ್ನೀರ್ ಒಂಚೂರು ಹಾರ್ಡ್ ಉಂಟು. ಆಯ್ತು, ಹ್ಯಾಂಡಲ್ ಮಾತ್ರ ಈಸಿ. Easy. ಟೋಫು ಒಂದು ಡೆಲಿಕೇಟ್ ಡೆಲಿಕೇಟ್ ಅಲ್ಲಿ ಪನ್ನೀರ್. ಫಿಶಲ್ಲಿ 2 ಥರ ಇದು ಮಾಡುವಂಥದ್ದಾವೆ. ಸೊ ಫಸ್ಟ್ ಒನ್ ಈಸ್ ಫಿಶ್ ವಿತ್ ಬಟರ್ ಸಾಸ್. ಫಿಶ್ ವಿತ್ ಬಟರ್ ಸಾಸ್. ಓಕೆ, ಸೊ ಬಟರ್ ಸಾಸ್ ರೆಡಿ ಆಗ್ತಾ ಉಂಟು ಅಲ್ಲಿ. ರೆಡಿ ಆಗ್ತಾ ಉಂಟು. ಸೊ ಇನ್ನೊಂದು ಫಿಶ್ ವಿತ್ ನಾರ್ಮಲ್ ಲೈಕ್ ಫಿಶ್ ಫ್ರೈ ವಿತ್ ರೋಸ್ಟ್ ಇದೆಲ್ಲ ಅಂತ ವಿತ್ ಆಲ್ ದಿಸ್ ಇಂಗ್ರೀಡಿಯೆಂಟ್ಸ್. ಓಕೆ, ಮತ್ತೇನೊಂದು ಜ್ಯೂಸ್ ಮಾಡುವಂತ ಇದ್ದಾನೆ, Okay. ಹೆಲ್ದಿ ಡಿಟಾಕ್ಸಿಕ್ ಜ್ಯೂಸ್. ಹೆಲ್ದಿ ಡಿಟಾಕ್ಸಿಂಗ್ ಜ್ಯೂಸ್. ಸಾಶಿಕ್ ಅವರ ಏನು ಪ್ಲಾನ್ಸ್ ಮಿಸ್ಟ್ರಿ ಬಾಕ್ಸ್ ಅಲ್ಲಿ? ಏನು ಮಿಸ್ಟ್ರಿ ಇಂಗ್ರೀಡಿಯಂಟ್ ಮಿಸ್ಟ್ರಿ ರೆಸಿಪಿಯನ್ನ ಮಾಡ್ಲಿಕ್ಕಿದ್ದೀರಾ? ಸ್ವೀಟ್ ಪೊಟ್ಯಾಟೊ ಪ್ಯೂರೇ ಮಾಡ್ತೇನೆ. ಸ್ವೀಟ್ ಪೊಟ್ಯಾಟೊ ಪ್ಯೂರಿ. ಪ್ಯೂರೇ. ಓಕೆ, ಮತ್ತು ಇದು ಗ್ರೇಪ್ ಇದು ಮಾಡಿ ಪಲ್ಪ್ ಮಾಡಿ ಇದು ಗಾರ್ನಿಷಿಗೆ ಸ್ವಲ್ಪ ಕಲರ್ ಕೊಡ್ತದಲ್ಲ, ಏನು ಕಲರ್ ಕಲರಿಶ್ ಇದೆ. ಸೊ ಗಾರ್ನಿಷಿಗೆ ಮಾಡ್ತಾ ಇದೆ ನೋಡ ಅಂತ. ಕಟಿಂಗ್ ಮಾಡಿಟ್ರೆ ಬೇಗ ಆಗ್ತದಲ್ಲ ಕೆಲಸ. ಕಟಿಂಗ್ ಮಾಡಿಟ್ರೆ ಬೇಗ ಆಗ್ತದೆ ಅಂತ. ಓಕೆ, ಓಕೆ. Chef, these are actually silent killer. So whatever we do, he doesn't speak much. So silently he prepares his recipe and keeps it quiet. So ಮುಷಿನ್ ಅವರೇ, ಏನು ನೀವು ಮಾತಾಡೋದು ಕಡಿಮೆನಾ? ತುಂಬ ಕಮ್ಮಿ. ಬರೀ ಕೆಲಸ ಮಾತ್ರ? ಕೆಲಸ ಮಾಡ್ತೇನೆ, ಅದು ಮಾತು ಸ್ವಲ್ಪ ಕಮ್ಮಿ. ಮಾತು ಸ್ವಲ್ಪ ಮನೆಯಲ್ಲಿ ಕಮ್ಮಿ. ಅಷ್ಟೇ ಮನೇಲಿ ಕೂಡ ಅಷ್ಟೇಯಾ? ಸೊ ಅಡುಗೆ ಮನೆಯಲ್ಲಿ ಕುಕಿಂಗ್ ಮಾಡಬೇಕಾದ್ರೆ ಏನು ಮಾತಾಡಲ್ಲ? ಮಾತಾಡಲ್ಲ. ಸೊ ರೆಸಿಪಿ ಎಲ್ಲ ಆದಮೇಲೆ ನಿಮ್ಮ ಡಿಶ್ ಮಾತಾಡ್ತಾರೆ. ಮಾತಾಡ್ತಾರೆ. ಸೊ ಹೇಗೆ ಕಾಂಪ್ಲಿಮೆಂಟ್ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ನೀವು ಮಾಡಿದಂಥ ಅಡುಗೆಗೆ? ಒಳ್ಳೆ ಆಗ್ತದೆ. ಈವನ್ ಮಾಡುವಾಗ ಅಮ್ಮನವರು ಇರ್ತಾರೆ. Yeah, I'm making a soup, ವೆರಿ beetroot soup. Happy. So he keeps trying in his home. So his parents, his siblings, everybody will be giving very good support, very good reviews. I think. So ಮಾಡ್ತಾ ಇರ್ತೀರಾ ಫಂಕ್ಷನ್ ಎಲ್ಲ ಇದ್ದಾಗ ನಿಮ್ದೇನಾ ರೆಸಿಪಿ ಮನೆಯಲ್ಲಿ? ಮಾಡ್ತೇನೆ, ಹೆಲ್ಪ್ ಮಾಡ್ತೇನೆ. ಈಗ ತುಂಬಾ ಡಿಶ್ ಮಾಡ್ಲಿಕ್ಕಿದ್ರೆ Help ವೆರೈಟಿ ಮಾಡ್ತೇವೆ. ಸೊ ತುಂಬಾ ಜನರಿಗೆ ಕೂಡ I think it's ನೀವು cooked, dish ಅನ್ನ no? ಮಾಡ್ತೀರಾ? ಹೌದು. ಐ ಡೋಂಟ್ ನೋ, ಯು ಆರ್ ಮೇಕಿಂಗ್. Fine, good. Salva, Yeah, so how are you? How is the mystery box round? very surprising for me. So when you saw the mystery ingredients, how did you feel? Quite surprised. That's what You were I was surprised? like. Yeah, what to do? So what to do? So Then- you choose to do non-veg, right? Yeah, I choose to do non-veg. Why? Why do you want to take fish? Why not tofu? No, it was paneer. Paneer, actually. yeah. Why not paneer? I was little, I was thinking that fish would be better, and it's a Better. new challenge.
Frankly speaking, I'm cooking fish for the first time. So cooking fish or this basa fish or No, I'm any cooking fish? the fish for the first time. Why don't you try fish? ಏನಕ್ಕೆ ನೀವು ಫಿಶ್ ಅನ್ನ ಮಾಡಲ್ಲ? I don't eat fish. ನೀವು ಫಿಶ್ ಅಂತ ಯಾರು ಕೂಡ ತಿನ್ಸಲ್ವಾ? No, I will surely. That's why I'm cooking today. So ಮನೆಯಲ್ಲಿ It's like a cook challenge ಮಾಡ್ಬೇಕಿದ್ರೆ? for me. I will. So ಇದುವರೆಗೂ ಯಾಕೆ ಯಾರು ಕೂಡ ನಿಮ್ಮ ಹತ್ರ ಫಿಶ್ ಮಾಡ್ಲಿಕ್ಕೆ ಕೇಳಿಲ್ವಾ? My mother-in-law only used to make because they are this thing, what the taste what they use is Use is different. what they Yeah. do is different. They are So puli yours- munchi ನಿಮ್ಮ and all that. speciality ಏನು? I'm not doing that puli munchi kind of one. I'm yeah. ನೀವು ಟ್ರೆಡಿಷನಲ್ ಡಿಶ್ ಎಲ್ಲ No, I'm ಮಾಡೋದು not ಸ್ವಲ್ಪ doing- ಕಡಿಮೆ. Yeah. ಸೊ ನೀವೇನ್ ಮಾಡ್ತೀರಾ? ತುಂಬಾ ಹೈಫೈ ಆಗಿರುವಂತ ಕಾಂಟಿನೆಂಟಲ್ ಡಿಶ್ Kind. That is only the fish, but Only I'm the fish. doing a very healthy soup, beetroot ಹೆಲ್ದಿ soup. ಸೂಪ್ ಮಾಡ್ತಾ ಇದ್ದಾರೆ. Beetroot soup. ಸೊ ಬೀಟ್ರೂಟ್ ಅಲ್ಲಿ ಸೂಪ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬೀಟ್ರೂಟ್ ಸೂಪ್ ಜೊತೆ ಇಲ್ಲಿ ಫಿಶ್ ಯಾವ ತರ Fish is as a starter. Fish is as a starter. ಮತ್ತು ಇದು ಸಾಸ್ ಸ್ವೀಟ್ ಪೊಟ್ಯಾಟೊ ಮತ್ತು ನಾರ್ಮಲ್ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿ ಮತ್ತು ಕ್ಯೂಬ್ಸ್ ಮತ್ತು ಇದೆಲ್ಲ ಗಾರ್ಲಿಕ್ ಎಲ್ಲ ಫುಲ್ ಟಾಪ್ ಪ್ರಾನ್ಸ್ ಇದಕ್ಕೆ ಆ್ಯಡ್ ಮಾಡ್ತಾನೆ ಮತ್ತೊಂದು ಟಿಕ್ಕಿ ಮಾಡ್ತಾನೆ ಪ್ರಾನ್ಸ್ ವೆಜ್ಜಸ್ ಎಲ್ಲ ಮಿಕ್ಸ್ ಮಾಡಿ. ಕಂಟೆಸ್ಟೆಂಟ್ಸ್ 30 ಮಿನಿಟ್ಸ್ ಆಲ್ರೆಡಿ ಮುಗ್ದಿದೆ. 30 ಮಿನಿಟ್ಸ್ ಬಾಕಿ. ಸೊ ಅರ್ಧ ಸಮಯ ಆಲ್ರೆಡಿ ಮುಗಿದಿದೆ. ಇನ್ನೇನೇ ಇದ್ರು 30 ಮಿನಿಟ್ಸ್ ಮಾತ್ರ. ಸೊ ಟೈಮ್ನತ್ತ ಗಮನ ಕೊಡಿ. ಸೊ ಏನೇ ಇದ್ರು ಈ ಒಂದು ಅರ್ಧ ಗಂಟೆ ಇದರ ಒಳಗಡೆ ಮುಗಿಬೇಕು. ಸೊ ಕುಕಿಂಗ್ ಪ್ರಾಸೆಸ್ ಇರ್ಬೋದು, ಪ್ಲೇಟಿಂಗ್ ಇರ್ಬೋದು, ಸರ್ವಿಂಗ್ ಎಲ್ಲಾನು ಕಾನ್ಸಂಟ್ರೇಟ್ ಮಾಡ್ತಾ ಬನ್ನಿ. Actually, they are all near to final. So that's in the second expectation round is- only they are near to final. Yes, yes. ಸೊ ವೆರಿ ಗುಡ್ ಕಾಂಪ್ಲಿಮೆಂಟ್ ಅಂತ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಂಟೆಸ್ಟೆಂಟ್ಸ್ ಏನಿದ್ದೀರಾ. ಸೊ ನಿಮ್ಮ ಟೆಕ್ನಿಕ್ಸ್ It is required. ಶೆಫ್ನವರಿಗೆ ತುಂಬಾನೇ ಇಷ್ಟ ಆಗಿದೆ. ಸೊ ಫೈನಲ್ ರೌಂಡ್ ಟೆಕ್ನಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಕೀಪ್ ಗೋಯಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್. ಆದಷ್ಟು ಕ್ಲೀನ್ ಆಗಿ ಮಾಡಿ, ನೀಟಾಗಿ ಮಾಡಿ. ಸೊ ಆಶಿಕ್ ಅವರೇ, ನಿಮ್ಮ ಏಮ್ ಸ್ವಲ್ಪ ಮಿಸ್ ಆಯ್ತು ಅಂತ ಕಾಣ್ತದೆ. ಏಮ್ ಮಿಸ್ ಆಯ್ತು ಅಂತ ಕಾಣ್ತದೆ. ಈ ಬೌಲಿಗೆ ಹಾಕ್ಬೇಕಿರ್ತದನ್ನು ಆ ಬೌಲಿಗೆ ಮಿಸ್ ಆಗಿ ಬೀಳ್ತಾ ಇದೆ. ಏನು ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಏನು? ಇಲ್ಲ ಹಾಗೇನಿಲ್ಲ. ಸೊ ಹೀಗೆಲ್ಲ ಮಾಡಿದ್ರೆ ಹೇಗೆ ಆಶಿಕ್ ಅವರೇ? ಸೊ ಕರೆಕ್ಟಾಗಿ ಫೋಕಸ್ ಮಾಡಿ ಕುಕಿಂಗ್ ಮಾಡಿ. ಸೊ ಒಳ್ಳೆ ಶೆಫ್ ಇವರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. Salma ಅವರೇ, ಎನಿಥಿಂಗ್ ಸಮಥಿಂಗ್ ಗೋಯಿಂಗ್ ರಾಂಗ್? Yeah. ಸೊ ಕೇರ್ಫುಲ್ Actually, ಆಗಿ it's ಮಾಡಿ. hot, so It's hot. but Okay. I need to finish it, right? So, yeah. ಸೊ ಎಲ್ಲ ಕಡೆ ಬಿದ್ದಿದೆ. ಸೊ ನಿಮ್ಮ ಪ್ಲೇಸ್ Salwa, you just keep it rest. Keep some time for resting. ಯಾ, ಸ್ವಲ್ಪ ಟೈಮ್ ಬಿಟ್ಟು ಟ್ರೈ ಮಾಡಿ. Yeah. Or else it will be in the freezer. No? For after that. ಸೊ ಏನು ಅವತ್ತು ಅಂತ ಮಿಸ್ಟೇಕ್ ಮತ್ತೊಂದು ಒಳ್ಳೆ
ಸೊ ಮಿಸ್ಟೇಕ್ಸ್ ಯಾರು ಮಾಡ್ತಾ ಇರ್ತಾರೆ ಅಂತ ಇವರು ಕಾಯ್ತಾ ಇರ್ತಾರೆ. ಸೊ ಅವರು ಕಾಯ್ತಾ ಇರುವಂತ ಇಲ್ಲಿ ಸಲ್ವಾ ಅವರು ಏನೋ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಹೋಗಿ ಬಿಸಿ ಇತ್ತು ಅವರ ಮಿಕ್ಸಿ ಜಾರ್. ಬೀಟ್ರೂಟ್ ತಾದಿತ್ತು ನಾವು ಬಾರಿ ಬೆಚ್ಚ ಇತ್ತು ನಾವೇನು ಬೆಚ್ಚಡೆ ಮಿಕ್ಸಿ ಮಾಡ್ತಾರೆ ಪಲ್ಯ ಫುಲ್ ರಸ್ಟೆಡ್ ಅವ್ರನ್ನ ವರ್ಕ್ ಸೆಷನ್ ಫುಲ್ ರೆಡ್ ಆಯ್ತದೆ. ಸೊ ಪ್ಯಾನ್ ತಮಿತ್ತು ಸ್ಟವ್ ತಮಿತ್ತು ಮಾತ ಕಡೆ ಇಟ್ಲ ಇದು ಬೀಟ್ರೂಟ್ ಫುಲ್ ಎಸೆನ್ಸ್ ಮಾತ ಕಡೆ ಇಟ್ಲ ಬೀಟ್ರೂಟ್ ರಸದ ಫುಲ್ ಮಾತ ಕಡೆ ಪ್ರಾನ್ಸ್ ಬಾರೆ, ಸ್ವೀಟ್ ಪೊಟ್ಯಾಟೊ, ನಾರ್ಮಲ್ ಪೊಟ್ಯಾಟೊ ಮತ್ತು ಪ್ರಾನ್ಸ್, ಚಿಲ್ಲಿ ಫ್ಲೇಕ್ಸ್, ಇಂದು ಮತ್ತು ಗಾರ್ಲಿಕ್ ಪೂರ ಸ್ಯಾಲಡ್ अच्छा पुदर टाइम ಸೊ ಇಂದು ಸ್ಯಾಲಡ್ ಇದೆ. हाँ सैलेड बराबर इसके ऑप्शन है कन्फ्यूजन ಅಂದ್ರೆ ಸೊ ತಾಯಿ ಸೆಲರಿ ಗ್ರೇಪ್ಸ್ ಅಲ್ಲಿ ಬಾಕಿ ಆಗ್ತದೆ ಯೂಸ್ ಮಾಡ್ತಾರೆ ಓಲನ್ನೆಲ್ಲ ಗಾರ್ನಿಶ್ ಬಾರ್ಡರ್ ಉಂಟಾ बुद्धित गार्निश पूरा अपन रेडी ಮಾಡಿ ಟೈಮ್ ಹೋಗ್ತದೆ पूरा काउंटेड ಉಂಟು पूरा रेडी ಮಾಡಿ ದೀತೆ काउंटेड ಉಂಟು 2 prawns 4 grapes पूरा ಅಂತ ಕಲಿತಾರೆ 1 by 1 3 pieces of broccoli ಉಂಟು ಅಲ್ವಾ ಇದು ಸ್ಲೋ पंद्रह तो मुझे मल्कुन ಎರಡು ಒಂದು ಮಂತ್ ಲೇಟ್ ಆಯ್ತು ಅದನ್ನ ಮಾಡಿ ಕಾನ್ಸಂಟ್ರೇಟ್ ಮಂತಿನ पूरा ಇಂಗ್ರೀಡಿಯೆಂಟ್ಸ್ and almost in net ಉಂಟು 70% ಅನ್ನ ನೆಟ್ ಯೂಸ್ ಆಗ್ತದೆ ಬೊಕ್ಕ ಗಾರ್ನಿಶ್ ದ ಬೊಕ್ಕ ಇಂದ ಫ್ರೈಡ್ ಲ ಮಂತದು ಪ್ರಾನ್ಸ್ ದ ಕೋಟಿಂಗ್ ಆಯಿಲ್ ಬಾಯ್ಲ್ ಆಗಿದ್ದಾರೆ ಇಲ್ಲಿ ಕೋಟಿಂಗ್ ಬರ್ತದೆ ಗಾರ್ನಿಶ್ ಅಂತ ಪ್ರಾನ್ಸ್ ದ ಕ್ರಿಸ್ಪಿ very nice aroma actually. The prawns one side and here some sauce is happening. So very nice flavor. Nice flavor is there. So ಪ್ರಜ್ವಲ್ ಅವರೇ ನೀವು ಅವಾಗಿಂದ ಫಿಶ್ ನಿಮ್ದು ಪ್ಯಾನ್ ಅಲ್ಲೇ ಇದೆ ತುಂಬಾ ಲೈಟ್ ಆಗಿ ಸ್ಲೋ ಆಗಿ ಕುಕ್ ಮಾಡ್ತಾ ಇದ್ದೀರಾ ಸ್ಲಿಮ್ ಅಲ್ಲಿ ಇಟ್ಟು ಅದಷ್ಟು ನೀಟ್ ಆಗಿ ಅದನ್ನು ಕುಕ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಕೇವಲ ಲಾಸ್ಟ್ 15 ಮಿನಿಟ್ಸ್ ಬಾಕಿ, ಓನ್ಲಿ 1-5. ಸೊ 15 ಮಿನಿಟ್ಸ್ ಬಾಕಿ ಇದೆ. ಪ್ರಜ್ವಲ್ ಏನಾದರೂ ಮಾಡೋದಿದ್ರೆ ಕ್ವಿಕ್ ಆಗಿ ಮಾಡಿ, ನಿಮ್ಮ ಪ್ಯಾನಲ್ಲಿ ಫಿಶ್ ಅವಾಗಿಂದ ಇದೆ. ಸೊ ಟೈಮ್ ಬಗ್ಗೆ ಗಮನ ಕೊಡಿ. ಸೊ ಇಲ್ಲಿ ಮೋಷಿನ್ ಅವರೇ 15 ಮಿನಿಟ್ಸ್ ಓನ್ಲಿ. ಸೊ ಪ್ಲೇಟಿಂಗ್ ಬಗ್ಗೆ ಗಮನ ಕೊಡಿ. ಸೊ ನಿಮ್ಮ ರೆಸಿಪಿ ಜೊತೆ ನಿಮ್ಮ ವರ್ಕ್ ಸ್ಟೇಷನ್ ಅಷ್ಟೇ ಕ್ಲೀನ್ ಆಗಿರಬೇಕು. ಅದಕ್ಕೆ ಕೂಡ ವೆಯ್ಟೇಜ್ ಜಾಸ್ತಿ ಮಾರ್ಕ್ಸ್ ಇರ್ತದೆ. ಸೊ ಎಷ್ಟು ಕ್ಲೀನ್ ಆಗಿ ಎಷ್ಟು ಟೈಡಿಯಾಗಿ ನಿಮ್ಮ ಪ್ಲೇಟ್ಸ್ ಅನ್ನ ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮಗೆ ಪಾಯಿಂಟ್ಸ್ ಜಾಸ್ತಿ. ಸೊ ಎಲ್ಲರೂ ಕ್ವಿಕ್ ಆಗಿ ಮಾಡಿ, ಏನೇ ಪ್ರೋಸೆಸ್ ಇದ್ರು ಅದನ್ನ ಬರೀ 15 ನಿಮಿಷದ ಒಳಗಡೆ ಮಾಡಿ ಮುಗಿಸ್ಬೇಕಾಗ್ತದೆ. fish on burn is already overcooked. Still raw inside. It's not already done. it's overcooked and it's burned now You can still raw. I opened a bit, it's still raw. no it's Deep fat fryer process. Deep fat fryer process is like ಶೆಫ್ಸ್ ದಾದೊಂದು ವಾಟ್ ಇಸ್ ದಿಸ್ ಪ್ಯಾನ್ ದವಲ್ಲ ಇದೆ ಅದನ್ನು ಸಿಂಕ್ ಒಳಗೆ ಶೋಕದ ಹಾಕಿ ಗೂಡು ದೀಪ deep fat fryer process. ಅವು Deep fat fryer. ಡೀಪ್ ಫ್ಯಾಟ್ ಫ್ರೈಯರ್ ಅವು Fat. ಹಾಂ ಡೀಪ್ ಫ್ಯಾಟ್ ಇದು ಮೆಕ್ಡೊನಾಲ್ಡ್ಸ್ ಇಡು ತೂದು ಮೆಕ್ಡೊನಾಲ್ಡ್ಸ್ ಅತ್ತು KFC ಇಡು ತೂದು ಅವು ಚಿಕನ್ ಫ್ರೈ ಮಾಡ್ತಿದ್ದೆ ಮಿಥಡ್ ಡೀಲ್ ಸರ್ ಅವು ಡೀಪ್ ಫ್ಯಾಟ್ ಫ್ರೈಯರ್ ಅಂತಾರೆ ಡೀಪ್ ಫ್ಯಾಟ್ ಫ್ರೈ. ಹಾಂ ಐತೆ ಎಣ್ಣೆ ಮಸ್ತ್ Deep fat is heavy oil. ಹೆವಿ ಆಯಿಲ್ ಸೊ ಡೀಪ್ ಅವು Proper temperature is there. ಅದಕ್ಕೆ ಟೆಂಪ್ರೇಚರ್ ಇಲೆಕ್ಟ್ರಿಕಲಿ Set temperature. ಓಕೆ. ಸೊ ಮುಲ್ಪ ಎಲೆಕ್ಟ್ರಿಕ್ ಇತ್ತು ಇಲೆಕ್ಟ್ರಿಕ್ ಇಜ್ಜಿ ಅವನ್ನ ಇನ್ನೋವೇಟಿವ್ ಐಡಿಯಾ ಯೂಸ್ ಮಾಡ್ತದೆ ಯೂಸ್ ಮಾಡ್ತದೆ ಮಲ್ಕೊಂದು. ಸೊ ವಾವ್ ಇಂಚಿನ ಟೆಕ್ನಿಕ್ ಐ ಥಿಂಕ್ ಫಸ್ಟ್ ಅದೇ ಕಿಚನ್ ನಮ್ಮ ಮಾಸ್ಟರ್ ಕ್ಲಾಸ್ ಕಿಚನ್ ಅಂದ್ರೆ ಅವೇ ಫಸ್ಟ್ ಫಸ್ಟ್ ಟೈಮ್ ಅಂತಾರೆ ಸೊ ಬ್ಯೂಟಿಫುಲ್ ವೆರಿ ಲಾಸ್ಟ್ 10 ಮಿನಿಟ್ಸ್ ಬಾಕಿ.
ಸೊ ಏನೇ ಮಾಡ್ಲಿಕ್ಕಿದ್ರೆ ಈ ಒಂದು ಕೊನೆಯ 10 ನಿಮಿಷದಲ್ಲಿ ಮಾಡಬೇಕು. ಸೊ ಪ್ಲೇಟಿಂಗ್ ನತ್ತ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. ಅದೇ ರೀತಿ ನಿಮ್ಮ ಕಿಚನ್ ಕೌಂಟರ್ಸ್ ಅನ್ನ ಅಷ್ಟೇ ಕ್ಲೀನ್ ಆಗಿ ಇಡಬೇಕು. ಸ್ವಲ್ಪ 5 ಮಿನಿಟ್ಸ್ ಮೋರ್ ಇದೆ. Yeah. ಸೊ ಏನೇ ಇದ್ರು ಅದ್ರೊಳಗಡೆ ಮಾಡಿ ಮುಗಿಸ್ಬೇಕಾಯ್ತಾ? Potato. ಓಕೆ. ಸೊ ಫೈನಲ್ ರೆಸಿಪಿ ಅಂತಲ್ವಾ? Yeah. ಸೊ ವೆರಿ ಲಾಸ್ಟ್ Just, ಒನ್. yeah, spicy drink it is. ಸ್ಪೈಸಿ With the ಡ್ರಿಂಕ್ chilli. ವಿತ್ ಚಿಲ್ಲಿ. ವಾವ್. ಸೊ ಆರೆಂಜ್ ಅಂಡ್ ಸ್ವೀಟ್ ಇರುತ್ತೆ, ಅದ್ರ ಜೊತೆ ಚಿಲ್ಲಿ ಆಡ್ A ಮಾಡಿದ್ರೆ ಸೊ little what pulp and Yeah. sweet with honey. ಹನಿ. ಓಕೆ, ಎಲ್ಲಾನು ಮಿಕ್ಸ್ ಆಗಿರುತ್ತೆ, ವೆರೈಟಿ ಆಗಿರುವಂತ ಟೇಸ್ಟ್ ಅಲ್ವಾ? ಸೊ ನೋಡೋಣ ನಿಮ್ಮ ಜ್ಯೂಸ್, ಅದೇ ರೀತಿ ನಿಮ್ಮ ಇಲ್ಲಿ ಸೂಪ್ ಏನಿದೆ, ಫಿಶ್ ಏನಿದೆ, ಸೊ ಯಾವ ರೀತಿ ನಮ್ಮ ತೀರ್ಪುಗಾರರಿಗೆ ಲೈಕ್ ಆಗ್ತದೋ ಇಲ್ವೋ ಅಂತ ಕಾದು ನೋಡ್ಬೇಕು. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಕಂಟೆಸ್ಟೆಂಟ್ಸ್, ವೆರಿ ಲಾಸ್ಟ್ ಮಿನಿಟ್ ಬಾಕಿ. ಸೊ ಓನ್ಲಿ 1 ಮಿನಿಟ್ ಲೆಫ್ಟ್ ವಿತ್ ಯು ಆಲ್. ಸೊ ಏನೇ ಮಾಡೋದಿದ್ರು ಈ ಒಂದು ಲಾಸ್ಟ್ ಮಿನಿಟ್ ಅಲ್ಲಿ ಬರೀ ಪ್ಲೇಟಿಂಗ್ ಆಗಿರ್ಬೋದು, ಸರ್ವಿಂಗ್ ಆಗಿರ್ಬೋದು, ಗಾರ್ನಿಶಿಂಗ್ ಮಾತ್ರ ಇಟ್ಕೊಳ್ಳಿ. ಸೊ ಟೇಬಲ್ ಅನ್ನ ಕ್ಲೀನ್ ಮಾಡೋದಿದ್ರೆ ಸ್ವಲ್ಪ ಮಾಡ್ಕೊಳ್ಳಿ. ಸೊ ಅದಕ್ಕೆ ಕೂಡ ಮಾರ್ಕ್ಸ್ ಜಾಸ್ತಿ. ಸೊ ಕ್ಲೆನ್ಲಿನೆಸ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ವೆರಿ ಲಾಸ್ಟ್ ಮಿನಿಟ್. ಸೊ ಕ್ವಿಕ್ ಆಗಿ ಫಿನಿಶ್ ಮಾಡ್ಕೊಳ್ಳಿ. ಏನೇ ಪ್ರೊಸೆಸ್ ಇದ್ರು ಅದನ್ನ ಆದಷ್ಟು ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ಟೈಮ್ ಮುಗಿತಾ ಬಂದಿದೆ. ಎಸ್, ಸೊ ನಿಮ್ಮ ಟೈಮರ್ ಸ್ಟಾರ್ಟ್ ಆಗ್ತದೆ. 10, 9, 8, 7, 6, 5, 4, 3, 2 and 1. Hands up away from the counters. Yes. ಸೊ ನಮ್ಮ ಇವತ್ತಿನ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ ಅವರು ಅವರ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ಕೊಟ್ಟಿರುವಂತ 1 hour ಟೈಮ್ ಅಲ್ಲಿ ಈ ಒಂದು ಮಿಸ್ಟ್ರಿ ಬಾಕ್ಸ್ ರೌಂಡ್ ಅನ್ನ ಕಂಪ್ಲೀಟ್ ಮಾಡಿ ತಮ್ಮ ರೆಸಿಪೀಸ್ ಅನ್ನ ಸರ್ವಿಂಗ್ ಪ್ಲೇಟ್ಸ್ ನಲ್ಲಿ ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡೋಣ ಇವರ ರೆಸಿಪಿ ಯಾವ ತರ ನಮ್ಮ ತೀರ್ಪುಗಾರರಿಗೆ ಲೈಕ್ ಆಗ್ತದೋ ಇಲ್ವೋ, ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಒಬ್ಬೊಬ್ರು ನಿಮ್ಮ ಪ್ಲೇಟ್ಸ್ ಅನ್ನ ನಮ್ಮ ಜಡ್ಜಸ್ ಮುಂದೆ ತರಬಹುದು. ನಮ್ಮ 4 ಜನ ಕಂಟೆಸ್ಟೆಂಟ್ಸ್ ಇವತ್ತಿನ ಕೊನೆಯ ರೌಂಡ್ನಲ್ಲಿ ತುಂಬಾನೇ ಚೆನ್ನಾಗಿ ಮಿಸ್ಟ್ರಿ ಬಾಕ್ಸ್ ರೌಂಡ್ ಅನ್ನ ಮುಗಿಸಿದ್ದಾರೆ. ಸೊ ಅವರು ಮಾಡಿದಂತಹ ವಿಭಿನ್ನವಾದ ರೆಸಿಪೀಸ್ ಅವರ ಪ್ಲೇಟ್ನಲ್ಲಿದೆ. ಸೊ ಇವಾಗ ನೀವೆಲ್ಲರೂ ಇಲ್ಲಿ ತರಬೇಕು. ಸೊ ಮೊದಲಿಗೆ ಆಶಿಕ್ ಅವರೇ, ನಿಮ್ಮ ರೆಸಿಪಿಯನ್ನ ತಂದು ನಮ್ಮ ತೀರ್ಪುಗಾರರಿಗೆ ಸರ್ವ್ ಮಾಡಿ. ಅದು ಕೆಳಗೆ ಇದು ಉಂಟಲ್ಲ, ಸಾಸ್ ಉಂಟಲ್ಲ, ಸೊ ಸ್ವೀಟ್ ಪೊಟ್ಯಾಟೊ, ನಾರ್ಮಲ್ ಪೊಟ್ಯಾಟೊ ಮತ್ತು ಸ್ಯಾಲರೀಸ್ ಮತ್ತು ಗಾರ್ಲಿಕ್ ಎಲ್ಲ ಐಟಮ್ ಯೂಸ್ ಮಾಡಿ ಸಾಸ್ ಮಾಡಿ ಫ್ರೆಶ್ ಕ್ರೀಮ್ ಹಾಕಿ. ಸೊ ಪ್ರಾನ್ಸಸ್ ಹಾಕಿದ್ದಾನೆ ಅದರಲ್ಲಿ. ಸೊ ಸೈಡಿಗೆ ಅದು ಗ್ರೇಪ್ ಇದು ಪ್ಯೂರೆ ಪ್ರೆಸೆಂಟೇಷನಿಗೆ. ಸೊ ಮೇಲೆ ಆಲೂ ಟಿಕ್ಕಿಯಾಗಿ ಮಾಡಿದ್ದು ಪೊಟ್ಯಾಟೊ, ಆನಿಯನ್, ಗಾರ್ಲಿಕ್ ಮತ್ತು ಇರುತ್ತಲ್ಲ ಮಸ್ಟರ್ಡ್ ಸಾಸ್. ಸೊ ಅದರ ಒಳಗೆ ಮಸ್ಟರ್ಡ್ ಸಾಸ್ ಹಾಕಿ ಪ್ರಾನ್ಸ್ ಹಾಕಿ ಬಾಲ್ ಮಾಡಿ. ಸೊ ಕಟ್ಟಾಗುವಾಗ ಮಸ್ಟರ್ಡ್ ಸಾಸ್ ಹೊರಗೆ ಬರ್ತದೆ, ಚೀಸ್ ಬಾಲ್ ಟೈಪ್. ಸೊ ಹಾಗೆ ಮತ್ತು ಪ್ರಾನ್ಸ್ ಕ್ರಿಸ್ಪಿ ಮಾಡಿದ್ದು ಮೈದಾದಿಂದ ಕೋಟಿಂಗ್ ಮಾಡಿ ಫ್ರೈಡ್ ಚಿಕನ್ನಾಗೆ ಕ್ರಿಸ್ಪಿ. ಈ ರೇಪಲ್ಲಿ ಒಂದು ಟ್ರೈ ಮಾಡ್ತಿದ್ದಾರೆ ಮಸ್ಟರ್ಡ್ ಸಾಸ್ ಸ್ಟಫ್ ಮಾಡ್ತಿದ್ದು. ಸೊ ಆತ ಚೀಸ್ ಬಾಲ್ ಮಲ್ತಂದಿತ್ತ ಆಯ್ತಾ ಕೋಟಿಂಗ್ ಆ್ಯಕ್ಚುಲಿ ಏನು ಮಸ್ಟರ್ಡ್ ಏನು ಏಜ್ ಫಸ್ಟ್ ಸೊ ಯೂಸ್ ಮಲ್ಪಡ. ಸೊ ಆಯ್ತಾ ಪೂರೆ ಒಂಜ್ ಐಟಮ್ ಮಲ್ಪಗಂತ ಬೇತೆ ಬೇತೆ ಮಲ್ಪಡ. And what is the sauce? That grape. Grape. What is called the sauce? ದಾದಾ ಪನ್ಪೇರಿ ಏನು ಹೇಳ್ತಾರೆ? Grape compote. No.
This is the grape coulis. Sorry? Grapes coulis. Coulie. Grape. ಗ್ರೇಪ್ಸ್ ಕೂಲಿ. Kuli. Okay. Coulis is any type of that's fruits. Fruits pure, right? Yes. Okay. Yes. Cook and reduce and that the juice. Okay. It's called grape coulis. It is basically used for any type of that's veg and non-veg dishes. Okay. Okay. Thank you. The first person is made the grape coulis. Good. My intention was that grapes for grape coulis only, Thank you so but much. nobody made the grape coulis. ಸೊ ಶೆಫ್ ಅವರು ಮಿಸ್ಟ್ ಇಂಗ್ರೀಡಿಯಂಟ್ ಕೊಡಬೇಕಿದ್ರೆ ಈ ರೀತಿ ಎಲ್ಲ ಇಮ್ಯಾಜಿನೇಷನ್ ಮಾಡಿ ಕೊಟ್ಟಿದ್ರು. ಸೊ ಯಾರು ಈ ರೀತಿಯಾಗಿ ಟ್ರೈ ಮಾಡಿರಲಿಲ್ಲ. ಸೊ ಅವರಿಗೆ ಬೇಕಾಗಿ ಯಾರು ಆ ಒಂದು ರೆಸಿಪಿಯನ್ನ ಈ ರೀತಿ ಟ್ರೈ ಮಾಡಿರಲಿಲ್ಲ. ಸೊ ಅವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ನೀವು ಮಾಡಿದಿರ. ಸೊ ಖುಷಿಯಾಗಿದ್ದಾರೆ ಶೆಫ್ ಮಂಡಲ್ ಅವರು. Oh, Yeah. Idea is good. Sorry? Idea अच्छा है. Thank you. अब चीज के बदले में इसको mustard sauce. ಮಸ್ಟರ್ಡ್ और ब्रेड क्रम्स भी उसका बदल में फ्रेश क्रीम था, एग नहीं था ना, तो उसके बाद ब्रेड क्रम्स का बदल में वो मैदा था, उसका बाद करके. nice. Yes. Good taste. This is crunchy. Crispy and flavor proud. ಸಖತ್ತಾಗಿದೆ, ಇಷ್ಟ ಆಗಿದೆ ತೀರ್ಪುಗಾರರಿಗೆ. ಸೊ ಇಂಪ್ರೆಸ್ ಆಗಿದೆ ಅಂತ ಕಾಣ್ತದೆ ನಿಮ್ಮ ರೆಸಿಪಿ. ಶೆಫ್ ಮಿಥುನ್ ಇಂಪ್ರೆಸ್ ಆಯ್ಯಾರ? Nikhil, you also can ಭಾರಿ taste. ಖುಷಿ ಆಗ. ಸೊ ಎಂಕಿನಿ ಫುಲ್ ಚಾನ್ಸ್ ಸಿಕ್ಕೊಂದುಂಟು. ಸೊ ಎಲ್ಲ ನನಗೆ ಕೊಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಶೆಫ್ ವಿತ್ ಪರ್ಮಿಷನ್. Yeah, no problem. ಆಶಿಕ್ ಖಡಕ್ ಏನು ಯೂಸ್ ಮಾಡಿದಿರಲ್ವಾ, ಜಾಸ್ತಿ ಹೇಳಿಕ್ ಬರಲ್ಲ, ಅದರ ಟೇಸ್ಟ್ ಅಂತೂ ಸಖತ್ತಾಗಿದೆ. ಥ್ಯಾಂಕ್ ಯು. ಸೊ ಆಶಿಕ್ ಮಾಡಿದಂಥ ರೆಸಿಪಿಯನ್ನು ನನಗೆ ಇವತ್ತು ಟೇಸ್ಟ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಸೊ ಫ್ಲೇವರ್ಸ್ ಅಂತೂ ಸಖತ್ತಾಗಿದೆ. ಸೊ ಅದರಲ್ಲಿ ಪೊಟೆಟೋಸ್ ಎಲ್ಲ ಏನು ಯೂಸ್ ಮಾಡಿದ್ರಲ್ವಾ, ಚೆನ್ನಾಗಿ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು. Good. ಥ್ಯಾಂಕ್ ಯು. ನೆಕ್ಸ್ಟ್ಗೆ ಇಲ್ಲಿ ಫಾತಿಮಾ ಸಲ್ವಾ ಅವರಿದ್ದಾರೆ. ಸೊ ನೀವು ಮಾಡಿದಂಥ ರೆಸಿಪಿಯನ್ನ ಇಲ್ಲಿ ನಮ್ಮ ಜಡ್ಜಿಂಗ್ ಪ್ಯಾನ್ಲಿಗೆ ತರ್ಬೋದು. I used the beetroot to make a soup. In the soup I added garlic and onion and butter. Butter was used for the frying of onions. I cooked the onions in that. Garlic is there. I added salt, pepper, and all those things in that. And I cooked it and then I grinded and made a puree. And beetroot also I cooked it first, then made a puree, added it to the onions and then saute it and then made a puree. And talking about the fish, it's a crispy fish which I marinated with orange flavor, orange, oregano and mustard sauce, salt, pepper, everything. And juice, I made orange juice. I gave a chili flavor to that, and it's with the honey, not sugar, yeah, honey, which was the Orange ingredient. honey with chili. Yeah, a little sweet, spicy, and Thanks. yeah, tangy flavor. So chefs, her dish is not only in her plate actually, even in her dress. Yeah, ಬೀಟ್ರೂಟ್ ಎಲ್ಲ ಕಡೆ ಬಿದ್ದಿದೆ. ಸೊ ಅವರ ಡ್ರೆಸ್ ಅಲ್ಲಿ ಕೂಡ ನೀವು ನೋಡ್ಬೋದು ಬೀಟ್ರೂಟ್ ಫ್ಲೇವರ್ಸ್ ಉಕ್ಕಿ ಹರಿತಾ ಇದೆ ಇವತ್ತು. So Okay. you Yeah. said you cooked the fish for the first time. yeah. Should little bit thick. It should be. It should be a little thick. Okay. It should not be thick. It Not shouldn't be little thick. bit thin. It should be ಸ್ವಲ್ಪ more thin thin. ಇರ್ಬೇಕು. Okay. It's more thick. Okay. It's become a sauce actually. Okay.
Seasoning missing, huh? seasoning and spicy. Spice is missing. Seasoning it's missing. spicy. It's spicy. It's spicy. Salt. Salt is less. Less salt. Yeah. Okay. ಉಪ್ಪು ಹಾಕ್ಲಿಕ್ಕೆ ಮರ್ತ್ರ No, I added. I tasted it also. I don't know. Might be something. Yeah. And this is the fried fish. Fish. Yeah. Orange crispy fish. I think fish is more fried, no? It's more fried. This is More fried, yeah. Okay. It has some level of cooking, Okay. so you have Overcooked it. It is over fried. over fried. Over fried it. Yeah. Your technique of frying is good. Okay. That's why fish is crispy and inside is Yeah. soft Okay. Thank and you. juicy. Good. You get that orange flavor. Yeah. Yeah. Okay. Orange She has mustard. not tasted, but she's asking the flavor for us. Yeah. I So- made it to, for Yeah. you all. ಅವ್ರು ಹಾಕಿರುವಂತ ಫ್ಲೇವರ್ಸ್ ಎಲ್ಲ I ಬರ್ತಾ tasted ಇದೆಯಾ ಅಂತ the ಕ್ರಾಸ್ flavor. I got it. Then after the frying, I didn't. ಅವ್ರು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ ಅವ್ರು ಹಾಕಿರುವಂತ ಎಲ್ಲಾನು ಬರ್ತಾ ಇದೆಯಾ Is ಔಟ್ಪುಟ್ ಚೆನ್ನಾಗಿದ್ಯಾ ಅಂತ ಮಿಸ್ಸಿಂಗ್ ಉಂಡ ಇಜ್ಜನ್. ಮಿಸ್ಸಿಂಗ್ ಉಂಟು ಜನ ಎರಡಕ್ಕೆ ಇನ್ನೊಂದು ಹೇಳಿದ್ರೆ Chili very less. It's okay, less? Yeah. But good. It's good. Okay. No? The consistency is good. Okay. But as you told that Yeah. you added the chili, Chili. but You chili get less flavor is less. Okay. Okay. Good. Overall good. Okay. Thank you. Thank All you. the best. Thank you. ಸಲ್ವಾ ಅವರು ಮಾಡಿದಂಥ ರೆಸಿಪಿಯನ್ನ ನಮ್ಮ ತೀರ್ಪುಗಾರರು ಆಲ್ರೆಡಿ ಟೇಸ್ಟ್ ಮಾಡಿದ್ದಾರೆ. ಸೊ ತುಂಬಾನೇ ಒಳ್ಳೆ ಕಮೆಂಟ್ಸ್ ಕೂಡ ಅವರಿಗೆ ಸಿಕ್ಕಿದೆ. ಸೊ ಇವಾಗ ಈ ಕಡೆ ಪ್ರಜ್ವಲ್ ನಿಮ್ಮ ರೆಸಿಪಿಯನ್ನ ಹಿಡ್ಕೊಂಡು ಇಲ್ಲಿ ಜಡ್ಜಿಂಗ್ ಟೇಬಲ್ಗೆ ಬರ್ಬೋದು. In fish, I have made two types of that. One is the fish with the butter sauce. So in butter sauce, basically I heat it till the golden brown, and I had added honey and a bit of the orange essence. So I just took the orange flavor of that. Which one? Just That one? added for that. That one? Yes, sir. So the another one is I just marinated with the maida, salt and pepper, and I fried with oreganis, with the onions in it, garlic and chili. So I just fried it and just garnished it with all those things. And the juice is, as I told that it is detoxic and acidic flavor of orange also. So it's a combination of two juice. Plating is nice. Plating has a eye appealing. See, Rubber appealing. it's become rubber. Is juice Bas- gone, already gone. Basa fish ತಂದೆ ಅಲ್ಲಿ. ಗೊತ್ತು. So it's hard. Yeah. It's hard, not rubbery. Rubbery. And gone burnt. So taste. His fish taste already gone. Some other taste is coming. Only burning flavor. Okay. You should know the timing of the cooking. Yes, sir. How many time? I'm actually cooking that fish for the first time, so I didn't get that thing. You thought you were cooking chicken. Huh? Cooking is an art of the science. Okay. So you should know the temperature, you should know the timing, everything you should know.
the proper ingredients. Sure. If you cooking fish is very less time it will take, but fish is very soft. Softy. Okay. The presentations are good. Thank you, sir. Beetroot. And orange. Beetroot and Beetroot orange. and orange. Okay. Only the Okay, red flavor on ಕಡಲ ಫ್ಲೇವರ್. flavor pick on ಸೊ ಬೀಟ್ರೂಟ್ ದಲ್ಲ orange ದಲ್ಲ flavors on. ಎರಡು ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಅಲ್ಲಿ ಅದನ್ನ ಫಿಶ್ ಫಿಶ್ ಮೇನ್ ಮಾತ್ರ ಇಂಗ್ರೀಡಿಯಂಟ್. ಒಂಚೂರು ಮೇನ್ ಇಂಗ್ರೀಡಿಯೆಂಟ್ ಅಲ್ಲಿ ಸ್ವಲ್ಪ ನೀವು ಎರರ್ ಮಾಡಿದ್ದೀರಾ. ಸೊ ಅವಾಗ ನೆನಪು ಮಾಡ್ತಾ ಇದ್ದೆ, ಸ್ವಲ್ಪ ಬೇಗ ತೆಗಿತಿದ್ರೆ ಫಿಶ್ನ ಟೇಸ್ಟ್ ಹಾಗೆ ಉಳಿತಿತ್ತೇನೋ. ತೊಂದರೆ ಇಲ್ಲ, ನೋಡೋಣ ಯಾವ ರೀತಿ ನಿಮ್ಮ ಜಡ್ಜ್ಮೆಂಟ್, ಯಾವ ರೀತಿ ನಿಮಗೆ ಮಾರ್ಕ್ಸ್ ಸಿಗ್ತದೆ ಅಂತ. ಸೊ ಥ್ಯಾಂಕ್ ಯು ಪ್ರಜ್ವಲ್. ಸೊ ನೆಕ್ಸ್ಟ್ ನಮ್ಮ ಜೊತೆ ಇವತ್ತಿನ ಲಾಸ್ಟ್ ಕಂಟೆಸ್ಟೆಂಟ್ ಮೂಷಿನ್ ಅವರಿದ್ದಾರೆ. ಸೊ ಅವರನ್ನ ಅವರ ರೆಸಿಪಿ ಜೊತೆ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮ ರೆಸಿಪಿಯನ್ನ ಸರ್ವ್ ಮಾಡಿ. Chef, I actually planned to cook in both with prawns. Andre What? prawns, I took two concepts Prawns. with Okay. roasted and also like a tawa fry Okay. with all these ingredients, spices, and also all the veggies I used as a cream, and also grapes and this spices I used as a chutney. And this is broccoli. Broccoli and sweet potato, also potato with cream. This is very tasty. I didn't got the sugar, so to balance the taste. This sauce is good. That is tense. Yeah, I didn't got sugar to balance the fat. Whatever ingredients are given, you have to balance with that only. Yeah, sure. Yeah. Sure. Both the prawns are different styles. Oh, one is shallow fry. Yeah. And one is crispy. Grill. That was good. You should have put only one type of prawns. Yes, sir. Your crispy fried is the best. Thank you, chef. So you should have put only one type of the prawns. I thought with two concepts. So Okay. Okay. All the best. thank you, chef. Thank you. ಎಲ್ಲ ಕಂಟೆಸ್ಟೆಂಟ್ಸ್ ಇವತ್ತು ತಮ್ಮ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಕೊಟ್ಟಿರುವಂಥ ಸಮಯದಲ್ಲಿ ತುಂಬಾನೇ ಚೆನ್ನಾಗಿ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಅವರ ರೆಸಿಪೀಸ್ ಅನ್ನ ನಮ್ಮ ತೀರ್ಪುಗಾರರು ಟೇಸ್ಟ್ ಕೂಡ ಮಾಡಿದ್ದಾರೆ. ಕೆಲವೊಂದು ಕಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಕೂಡ ಹೈಲೈಟ್ ಮಾಡಿದ್ದಾರೆ. ಸೊ ನೋಡೋಣ ಅವರಿಗೆ ಯಾವ ರೀತಿಯ ಜಡ್ಜ್ಮೆಂಟ್ ಅನ್ನ ನಮ್ಮ ತೀರ್ಪುಗಾರರು ಕೊಡ್ತಾರೆ ಅಂತ. ಸೊ ಇವತ್ತಿನ ಈ ಒಂದು ಸಂಚಿಕೆ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಇವತ್ತಿನ ಮಿಸ್ಟ್ರಿ ಬಾಕ್ಸ್ ರೌಂಡ್ಗೆ ನಮಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ನಮ್ಮ ಪ್ರಾಯೋಜಕರಾಗಿರುವಂಥ ಆಪಲ್ ಮಾರ್ಟ್ ಇಲ್ಲಿಂದ ನಮಗೆ ಬಂದಿದೆ. ಸೊ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಂಚಿಕೆ 4 ಜನ ಕಂಟೆಸ್ಟೆಂಟ್ ಏನಿದ್ರು, ಸೊ ಇವ್ರ ಮಧ್ಯೆ ಅದೇ ರೀತಿ ಹಿಂದಿನ ಎಪಿಸೋಡ್ಸ್ನಲ್ಲಿ 8 ಜನ ಕಂಟೆಸ್ಟೆಂಟ್ಸ್ 8 ಜನ ಕಂಟೆಸ್ಟೆಂಟ್ಸ್ ಏನಿದ್ರು, ಇವರೆಲ್ಲರ ಮಧ್ಯ ಎಲಿಮಿನೇಷನ್ ರೌಂಡ್ ನಡೀಲಿಕ್ಕೆ ಇದೆ. ಸೊ 12 ಜನ ಕಂಟೆಸ್ಟೆಂಟ್ಸ್ ಏನಿದ್ದೀರಾ, ನಿಮ್ಮ ಮಧ್ಯ ಇವತ್ತು ಈಗ
ಎಲಿಮಿನೇಷನ್ ರೌಂಡ್ ಕೂಡ ನಡೀಲಿಕ್ಕಿದೆ. ಯಾರೆಲ್ಲ ಈ ಒಂದು ಸುತ್ತಿನಿಂದ ಮುಂದಿನ ಕ್ವಾರ್ಟರ್ ಫೈನಲ್ಸ್ ರೌಂಡಿಗೆ ಹೋಗ್ತಾರೆ, ಸೊ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋಣ. ಈಗ ಎಲಿಮಿನೇಷನ್ ಪ್ರಾಸೆಸ್ನಲ್ಲಿ ನಾವಿದ್ದೇವೆ. ಸೊ ಈ ಒಂದು ಸೆಕೆಂಡ್ ರೌಂಡ್ನಿಂದ 9 ಜನ ಕಂಟೆಸ್ಟೆಂಟ್ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ಸ್ ರೌಂಡಿಗೆ ಸೆಲೆಕ್ಟ್ ಆಗಲಿಕ್ಕಿದ್ದೀರಾ. 9 ಕಂಟೆಸ್ಟೆಂಟ್ಸ್ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. 3 ಜನ ಕಂಟೆಸ್ಟೆಂಟ್ಸ್ ನಿಮ್ಮ ಮಾಸ್ಟರ್ ಕ್ಲಾಸ್ ಜರ್ನಿ ಇಲ್ಲಿಗೆ ಎಂಡ್ ಆಗ್ತದೆ. ಸೊ ಈ ಒಂದು ಕಾಂಪಿಟೇಷನ್ನಿಂದ ನೀವು ಎಲಿಮಿನೇಟ್ ಆಗಿ ಹೋಗ್ತಾ ಇರ್ತೀರಿ. ಸೊ ಯಾರೆಲ್ಲ ಎಲಿಮಿನೇಟ್ ಆಗ್ತೀರಾ, ಯಾರೆಲ್ಲ ಇನ್ ಆಗ್ತೀರಾ ಅಂತ ನೋಡುವಂಥ ಸಮಯ. ಭಾಷಾ ಅವರೇ, ನಿಮ್ಮ ರೆಸಿಪೀಸ್ ಕೂಡ ಚೆನ್ನಾಗಿತ್ತು. ಸೊ ಕಳೆದ ಸಂಚಿಕೆಯಲ್ಲಿ ಒಳ್ಳೆ ರೆಸಿಪಿಯನ್ನು ಮಾಡಿದ್ರಿ. ನೀವು ಮಿಸ್ಟ್ರಿ ಬಾಕ್ಸ್ ಚಾಲೆಂಜನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರಿ. ಸೊ ಇತ್ತೆ ಇನ್ನ ಪೇರ ಇಜ್ಜ. ಬಾದ್ಶಾ ಅವರು ಇವತ್ತು ಸೇಫ್ ಆಗಿದ್ದಾರೆ. ಸೊ ಬಾದ್ಶಾ ಅವರು ನಮ್ಮ ಜೊತೆ ಮುಂದಿನ ಸುತ್ತಲ್ಲಿ ಕೂಡ ಇರ್ತಾರೆ. ಸೊ ಅವರು ಈ ಒಂದು ಸುತ್ತಿನಿಂದ ಸೇಫ್ ಆಗಿ ನಮ್ಮ ಜೊತೆ ಕ್ವಾರ್ಟರ್ ಫೈನಲ್ಸ್ ರೌಂಡಲ್ಲಿ ಬರಲಿಕ್ಕಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬಾದ್ಶಾ ಅವರೇ. ನೆಕ್ಸ್ಟ್ ಈ ಕಡೆಯಿಂದ ಮೋಷಿನ್ ಅವರು. ಸೊ ನೀವು ಕೂಡ ಇವತ್ತು ಚೆನ್ನಾಗಿ ನಿಮ್ಮ ರೆಸಿಪಿಯನ್ನು ಮಾಡಿದ್ರಿ. ಸೊ ಒಳ್ಳೆ ಪ್ರೆಸೆಂಟೇಷನ್ ಇತ್ತು. ಸೊ ಮೋಷಿನ್ ಅವರು ಇವತ್ತು ಇರ್ತಾರಾ ಇಲ್ವಾ? ಸೊ ಮೋಷಿನ್ ಅವರು ಇವತ್ತು ಸೇಫ್. ಸೊ ಮೋಷಿನ್ ಅವರು ಕೂಡ ಇವತ್ತು ನಮ್ಮ ಜೊತೆ ಸೇಫ್ ಆಗಿ ನಮ್ಮ ಕ್ವಾರ್ಟರ್ ಫೈನಲ್ಸ್ ರೌಂಡಿಗೆ ಬರ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಈಗ ಈ ಕಡೆ ಫಾತಿಮಾ, ಸಲ್ವಾ, ಅದೇ ರೀತಿ ಮೇಘನಾ. ಸೊ ಫಾತಿಮಾ, ಸಲ್ವಾ ಹಾಗೂ ಮೇಘನಾ, ಸೊ ಇಬ್ಬರು ಚೆನ್ನಾಗಿ ಮಾಡಿದ್ದೀರಾ. ಸೊ ಫಾತಿಮಾ, ಸಲ್ವಾ ಅವರು ಕೂಡ ಕೊನೆಯ ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ರೆಸಿಪಿ ಇತ್ತು. ಐ ಥಿಂಕ್ ನಿಮಗೆ ತೀರ್ಪುಗಾರರು ಒಳ್ಳೆ ಕಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ ಅಲ್ವಾ? ಮೇಘನಾ ಅವರೇ, ನಿಮ್ಮ ರೆಸಿಪಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ನಿಮ್ಮಿಬ್ಬರಲ್ಲಿ ಒಬ್ಬರು ಇನ್ ಆಗ್ತೀರಾ ಅಥವಾ ಇಬ್ಬರು ಔಟ್ ಆಗ್ತೀರಾ ಅಂತ ನೋಡಬೇಕು. ಸೊ ಮೇಘನಾ ಅವರೇ, ಇವತ್ತು ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ ಈ ಒಂದು ರೌಂಡ್ನಿಂದ. ಸೊ ಮೇಘನಾ ಅವರು ಇವತ್ತು ನಮ್ಮ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ನಿಂದ ಎಲಿಮಿನೇಟ್ ಆಗಿ ಈ ಒಂದು ಕಾಂಟೆಸ್ಟನ್ನು ಬಿಟ್ಟು ಹೋಗ್ಲಿಕ್ಕಿದ್ದಾರೆ. ಸೊ ಫಾತಿಮಾ, ಸಲ್ವಾ, ಯು ಆರ್ ಇನ್. ಸೊ ಆಲ್ ದ ಬೆಸ್ಟ್. ಸೊ ತುಂಬಾ ಚೆನ್ನಾಗಿ ಮಾಡಿದರು ಮೇಘನಾ ಅವರು. ಸೊ ಕಳೆದ ಕೆಲವೊಂದು ರೌಂಡ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದರು. ಆಡಿಷನ್ಸ್ ಆಗಿರ್ಬೋದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಲ್ಲನೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಎರರ್ಸ್, ಕೆಲವೊಂದು ಸಣ್ಣ ಮಿಸ್ಟೇಕ್ಸಲ್ಲಿ, ಕೆಲವೊಂದು ಅಂಕಗಳ ವ್ಯತ್ಯಾಸದಲ್ಲಿ ನೀವು ಇವತ್ತು ಔಟ್ ಆಗಿದ್ದೀರಾ ಅಥವಾ ಎಲಿಮಿನೇಟ್ ಆಗಿದ್ದೀರಾ. ಸೊ ಆಲ್ ದ ಬೆಸ್ಟ್. ಮುಂದೆ ಏನಾದರೂ ಈ ಥರ ಕಾಂಪಿಟೇಷನ್ ಇದ್ದರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿ. ಸೊ ಏನೇ ಇದ್ದರೂ ಡಿಸಪಾಯಿಂಟ್ ಆಗೋದು ಬೇಡ. ಸೊ ಓಕೆ. ಸೊ ಹಸ್ನಾ ಆ್ಯಂಡ್ ಈ ಕಡೆ ಆಶಿಕ್ ಇದ್ದಾರೆ. ಸೊ ಇಬ್ಬರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮಿಬ್ಬರ ಮಧ್ಯ ಒಬ್ಬರು ಇನ್ ಆಗ್ತಾರೆ, ಒಬ್ಬರು ಔಟ್ ಆಗ್ತಾರೆ. ಹಸ್ನಾ ಅವರೇ, ನೀವು ಇವತ್ತು ಸೇಫ್ ಆಗಿದ್ದೀರಾ. ಆಲ್ ದ ಬೆಸ್ಟ್ ಹಸ್ನಾ ಅವರೇ, ಚೆನ್ನಾಗಿ ಮಾಡಿ. ಹೀಗೆ ಮುಂದಿನ ಸುತ್ತಲ್ಲಿ ಕೂಡ ಚೆನ್ನಾಗಿ ಮಾಡ್ತಾ ಇರಿ. ಸೊ ಇಲ್ಲಿ ಈ ಕಡೆ ಆಶಿಕ್, ನೀವು ಇವತ್ತು ಸೇಫ್ ಆಗಿದ್ದೀರಾ. ನೀವು ಕೂಡ ಸೇಫ್ ಆಗಿದ್ದೀರಾ. ಸೊ ಆಶಿಕ್ ಇಬ್ರು ಇವತ್ತು, ಹಸ್ನಾ, ಆಶಿಕ್ ಇಬ್ರು ಸೇಫ್ ಆಗಿದ್ದೀರಾ. ಸೊ ಇಬ್ರು ತುಂಬಾ ಚೆನ್ನಾಗಿ ಇವತ್ತಿನ ರೆಸಿಪಿಯನ್ನ ಮಾಡಿದ್ದಾರೆ. ಸೊ ಆಶಿಕ್ ಅಂಡ್ ಹಸ್ನಾ, ಆಲ್ ದ ಬೆಸ್ಟ್. ವಿಜಯಲಕ್ಷ್ಮಿ ಈ ಕಡೆ ಪ್ರಜ್ವಲ್ ಡಿಸೋಜಾ. ಸೊ ಇಬ್ರು ಪ್ರಜ್ವಲ್ ಇದ್ದಾರೆ ನಮ್ಮ ಜೊತೆ. ಪ್ರಜ್ವಲ್ ND, ಅದೇ ರೀತಿ ಪ್ರಜ್ವಲ್ ಡಿಸೋಜಾ ಅವರಿದ್ದಾರೆ. ಸೊ ವಿಜಯಲಕ್ಷ್ಮಿ ಅಂಡ್
ಪ್ರಜ್ವಲ್. ಸೊ ಏನು ಸೇಫ್ ಆಗ್ತೀರಾ? ಓಕೆ. ಸೊ ಅವರಿಗಷ್ಟು ಶೋರ್ ಇಲ್ಲ, ನಿಮಗೆ ಶೋರ್ ಇದೆಯಾ? ಗೊತ್ತಿಲ್ಲ, ಅವ್ರಿಗೆ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ವಿಜಯಲಕ್ಷ್ಮಿ ಮತ್ತು ಪ್ರಜ್ವಲ್ ಇವರಿಬ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು. ಸೊ ಒಬ್ಬರು ಇವತ್ತು ಔಟ್ ಆಗ್ತಾರೆ, ಒಬ್ಬರು ಇವತ್ತು ಇನ್ ಆಗ್ತಾರೆ. ಸೊ ಪ್ರಜ್ವಲ್, ನೀವು ಸೇಫ್ ಆಗ್ತಾ ಇದ್ದೀರಾ. ಸೊ ಪ್ರಜ್ವಲ್ ಅವರು ಇವತ್ತು ನಮ್ಮ ಜೊತೆ ಸೇಫ್ ಆಗಿ ಮುಂದಿನ ಕ್ವಾರ್ಟರ್ ಫೈನಲ್ಸ್ ರೌಂಡಿಗೆ ಪ್ರಮೋಟ್ ಆಗ್ಲಿಕ್ಕಿದ್ದಾರೆ. ಸೊ ಆಲ್ ದ ಬೆಸ್ಟ್ ಪ್ರಜ್ವಲ್. ಸೊ ಈ ಕಡೆ ವಿಜಯಲಕ್ಷ್ಮಿ ಅವರೇ, ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ. ಸೊ ಒಳ್ಳೆ ಕಂಟೆಸ್ಟೆಂಟ್, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು. ಆದರೆ ಸಣ್ಣ ಪುಟ್ಟ ಎರರ್ಸ್ ಇಂದ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಂದ ನಿಮಗೆ ಅಂಕ ಕಡಿಮೆ ಆಗಿದೆ. ಸೊ ಅದರಿಂದ ನೀವು ಇವತ್ತು ಎಲಿಮಿನೇಟ್ ಆಗ್ತಾ ಇದ್ದೀರಾ. ಸೊ ಡಿಸಪಾಯಿಂಟ್ ಆಗಬೇಡಿ, ಬೇಜಾರಾಗಬೇಡಿ. ಸೊ ಅದನ್ನು ಪಾಸಿಟಿವ್ ಆಗಿ ತೆಗೆದು ಮುಂದಿನ ಏನೇ ಕಾಂಪಿಟೇಷನ್ ಇದ್ದರೂ, ಏನೇ ನಿಮಗೆ ಚಾಲೆಂಜಸ್ ಇದ್ದರೂ ಅದನ್ನು ಪಾಸಿಟಿವ್ ಆಗಿ ಫೇಸ್ ಮಾಡಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ಗೆ ಅಹಾನ ಶೆಟ್ಟಿ ಹಾಗೂ ಸುಷ್ಮಾ ಶೇಟ್ ಅವರು. ಸೊ ಅಹಾನ, ಏನು ಅನ್ನಿಸ್ತಾ ಇದೆ? 50-50 ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಅಹಾನ ಶೆಟ್ಟಿ ಹಾಗೂ ಸುಷ್ಮಾ ಶೇಟ್ ಅವರು. ಸೊ ಸುಷ್ಮಾ ಶೇಟ್ ಅವರು ಇವತ್ತು ನಮ್ಮ ಜೊತೆ ಮುಂದಿನ ಸುತ್ತಲ್ಲಿ ಇರ್ತಾರೆ. ಸೊ ಅವರು ಸೇಫ್ ಆಗಿದ್ದಾರೆ. ಸೊ ನೆಕ್ಸ್ಟ್ಗೆ ಅಹಾನ ಶೆಟ್ಟಿ ಅವರೇ, ನೀವು ಕೂಡ ಚೆನ್ನಾಗಿ ಮಾಡಿದ್ರಿ. ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಎರರ್ಸ್ ಇತ್ತು. ಸೊ ಕೆಲವೊಂದು ಟೆಕ್ನಿಕ್ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸೊ ನೀವು ಕೂಡ ಸೇಫ್ ಆಗಿದ್ದೀರಾ. ಅಹಾನ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಮುಂದಿನ ರೌಂಡ್ನಲ್ಲಿ ಇರ್ತೀರಾ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಉಳಿದಿರುವಂಥ ಲಾಸ್ಟ್ 2 ಕಂಟೆಸ್ಟೆಂಟ್. ಸೊ ಈ ಕಡೆ ಮನೋಜ್ ಇದ್ದಾರೆ, ಈ ಕಡೆ ಪ್ರಜ್ವಲ್ ND. ಸೊ ಯಾರ್ ಇನ್ ಯಾರ್ ಔಟ್? ಸೊ ಈಗಾಗಲೇ 8 ಜನ ಇನ್ ಆಗಿದ್ದಾರೆ. ಇನ್ನು ಒಬ್ಬರು ಇನ್ ಆಗಲಿಕ್ಕೆ ಬಾಕಿ, ಒಬ್ಬರು ಔಟ್ ಆಗಬೇಕು. ಸೊ ವಿಜಯಲಕ್ಷ್ಮಿ, ಅದೇ ರೀತಿ ಮೇಘ್ನಾ ಅವ್ರ ಜೊತೆ ಇನ್ನೂ ಒಬ್ಬರು ಇವತ್ತು ಈ ಒಂದು ಎಲಿಮಿನೇಷನ್ನಿಂದ ಹೊರಗಡೆ ಹೋಗ್ತಾರೆ. ಸೊ ಪ್ರಜ್ವಲ್ ಕೊನೆ ಸುತ್ತಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು. ಅದೇ ರೀತಿ ಮನೋಜ್ ಅವರು ಕೂಡ ಚೆನ್ನಾಗಿ ಅವರ ಮಿಸ್ಟ್ರಿ ಬಾಕ್ಸ್ ರೌಂಡನ್ನು, ಅವರ ಕುಕ್ಕಿಂಗನ್ನು, ಅವರ ರೆಸಿಪಿಯನ್ನು ತುಂಬಾ ನೀಟಾಗಿ ಮಾಡಿದರು. ಆದರೆ ಮನೋಜ್ ಅವರು ಇವತ್ತು ಇನ್ನಾಗಿದ್ದೀರಿ. ಸೊ ಮನೋಜ್ ಅವರು ಕೂಡ ಇವತ್ತಿನ ಈ ಒಂದು ಕಾಂಟೆಸ್ಟಲ್ಲಿ ಸೇಫ್ ಆಗಿ ನಮ್ಮ ಜೊತೆ ಮುಂದಿನ ರೌಂಡಿಗೆ ಬರ್ತಾ ಇದ್ದೀರಾ. ಸೊ ನಿಮ್ಮನ್ನು ಕೂಡ ನಾವು ಮಿಕ್ಕಿದ 8 ಜನ ಕಂಟೆಸ್ಟೆಂಟ್ಸ್ನವ್ರ ಜೊತೆ ಕ್ವಾರ್ಟರ್ ಫೈನಲ್ಸಲ್ಲಿ ನೋಡಲಿಕ್ಕಿದ್ದೇವೆ. ಈ ಕಡೆ ಪ್ರಜ್ವಲ್ ND, ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ರೆಸಿಪಿ ತುಂಬ ಚೆನ್ನಾಗಿತ್ತು. ಆದರೆ ಏನೋ ಒಂದು ಕೆಲವೊಂದು ನಿಮ್ಮ ಲಾಸ್ಟ್ ರೌಂಡಲ್ಲಿ ನೀವು ಫಿಶನ್ನು ಕುಕ್ ಮಾಡಿದ್ರಿ, ಸ್ವಲ್ಪ ಓವರ್ ಆಗಿ ಕುಕ್ ಆಗಿತ್ತು. ಅದರಿಂದ ಇವತ್ತು ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ. ಸೊ ಆಲ್ ದ 3 ಕಂಟೆಸ್ಟೆಂಟ್ಸ್, ವಿಜಯಲಕ್ಷ್ಮಿ, ಅದೇ ರೀತಿ ಮೇಘನಾ, ಈ ಕಡೆ ಪ್ರಜ್ವಲ್ ND. ಸೊ ಬೇಜಾರು ಮಾಡ್ಕೊಳ್ಳೋದು ಬೇಡ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಸೋಲು ಗೆಲುವು ಇರ್ತದೆ. ಸೊ ಕೆಲವೊಮ್ಮೆ ಸೋಲು ಬರ್ತದೆ, ಕೆಲವೊಮ್ಮೆ ಗೆಲುವು ಬರ್ತದೆ. ಸೊ ಗೆಲುವನ್ನು ಎಷ್ಟು ಖುಷಿಯಲ್ಲಿ ತೆಗಿತೇವೆ, ಸೋಲನ್ನು ಕೂಡ ಅಷ್ಟೇ ಪಾಸಿಟಿವ್ ಆಗಿ ನಾವು ತೆಗಿಬೇಕಾಗ್ತದೆ. ಪಾರ್ಟಿಸಿಪೆಂಟ್ಸ್ ಸ್ಟ್ರಾಂಗ್ ಇತ್ತೇರು ಬೊಗಲ ಅವು ಸ್ಮಾಲ್ ಮಿಸ್ಟೇಕ್ ಆದ ಅಕುಲ್ ಎಲಿಮಿನೇಟ್ ಆತೇರು. ಐಕ್ ಒಂಚೂರು ಅಕುಲ್ ಕೇರ್ಫುಲ್ ಅದು ನೆಕ್ಸ್ಟ್ ಓಲ ಕುಕಿಂಗ್ ಕಾಂಟೆಸ್ಟ್ ಯೂಸ್ ಮನ್ಪುಲಿ ಎಂಕಲ್ನ ಟಿಪ್ಸ್ ಸೊ ದಟ್ ಅಕುಲ್ ಎಡ್ಡೆ ಪರ್ಫಾರ್ಮೆನ್ಸ್ ಮನ್ಪುಲಿ. As a contestant, don't worry, you did a good job, but you have to do better. You did lots of mistakes, and futures next time you open the door to come again and participate again next time. Okay, learn more
and do your better skill. Competition is going in the tough competition. So be alert and do the best and learn more. Okay. Thank you. All the best contestant. ಸೆಲೆಕ್ಟ್ ಆದವರಿಗೆ ಕೂಡ ಆಲ್ ದ ಬೆಸ್ಟ್, ಎಲಿಮಿನೇಟ್ ಆದವರಿಗೆ ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇವತ್ತಿನ ಈ ಒಂದು ಎಲಿಮಿನೇಷನ್ ರೌಂಡನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮದ ಸ್ಪಾನ್ಸರ್ಸ್ ಇವರನ್ನು ನೆನೆಸುವಂಥ ಹೊತ್ತು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕರಾಗಿ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಅವರಿದ್ದಾರೆ. ಸೊ ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್, powered by Sun Premium Refined Sunflower Oil, Healthy, Tasty and Zero Cholesterol Sunflower Oil, in association with the Indian Design School, Interior Design College, tried, tasted and trusted Aruna Masala since 1980. Co-sponsors Ocean Pearl Hotel, Sugar Cloud Brownies, AK Cleanse of Cleaning Products, media partner ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ, ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಪ್ರಾಯೋಜಕರನ್ನ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆದಂಥ ಸಂಚಿಕೆಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಭೇಟಿಯಾಗಲಿಕ್ಕಿದ್ದೇವೆ. ಅಲ್ಲಿವರೆಗೆ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.